Enable India presents a social networking platform for the disability community in rural India. ನಮ್ಮ ವಾಣಿ. ನನ್ನ ಅಂಗವಿಕಲತೆ ನನ್ನ ಜೀವನಕ್ಕೆ ತಡೆ ಆಗ್ಯದ. ಒಂದೇ ಒಂದು ಅವಕಾಶ ಸಿಕ್ಕಿದ್ರೂ ಸಾಕು. ಆದರೆ ಯಾರು ಕೊಡ್ತಾರೆ? ನನ್ನೂರಲ್ಲಿ ನನ್ನಂಥವ್ರು ಯಾರೂ ಇಲ್ಲ. ನನ್ನ ಸಮಸ್ಯೆ ಯಾರಿಗೂ ಅರ್ಥನೂ ಆಗೋದಿಲ್ಲ. ನಾನು ಚೆನ್ನಾಗಿ ದುಡಿಬೇಕು, ಸ್ವಾವಲಂಬಿ ಆಗಬೇಕು. ನಮ್ಮ ವಾಣಿ. ಸ್ನೇಹಿತರಾದ ರಾಜು ಮತ್ತು ರಾಮು ಹಳ್ಳಿಯ ಮರದ ಕೆಳಗೆ ಕೂತಿದ್ದಾರೆ. ರಾಜುಗೆ ದೈಹಿಕ ಅಂಗವಿಕಲತೆ ಇದೆ ಮತ್ತು ರಾಮುಗೆ ದೃಷ್ಟಿದೋಷ ಇದೆ. ನಾವು ಬರೀ ನಂಬರ್ ಡಯಲ್ ಮಾಡಿ ಮಿಸ್ ಕಾಲ್ ಕೊಡೋದಷ್ಟೇ ತಾನೇ? ಓನೋ, ಮತ್ತೆ ಅವರೇ ವಾಪಸ್ ಕಾಲ್ ಮಾಡ್ತಾರೆ. ಹೌದಾ? ಏಯ್, ಕಟ್ಟಾಗೋಯ್ತು. ಅವ್ರ ಕಡೆಯಿಂದಾನೇ ಕಾಲ್ ಬರುತ್ತಪ್ಪ. ಇನ್ನ ಬಂದೇ ಇಲ್ಲ ಕಣೋ. 1-2 ನಿಮಿಷ ತಡಿ, ಅನ್ನ ಆಗೋರ್ಗೂ ಕಾದಿದೆಯಂತೆ, ಬಿಸಿ ಆರೋರ್ಗೂ ಕಾಯಕ್ಕಾಗಲ್ವಾ? ನಾವು ಮಾಡಿದ ನಂಬರಿಂದಾನೆ ನಮ್ಗೆ ವಾಪಸ್ ಕಾಲ್ ಬರುತ್ತಾ? ಇಲ್ಲ ಕಣೋ, ಬೇರೆ ನಂಬರಿಂದ ಬರುತ್ತೆ. ಸ್ವಲ್ಪ ಕಾಯೋದ್ ಕಲಿ. ಆತರಿಗೆ ಟಾಂಜನೆ ಅಂತಾರೆ, ಯಾಕೆ ಆಡ್ತೀಯಾ? ಯಾವ ಕಾಲ್ ಬರ್ತಾ ಇದೆ? ಎತ್ಲಾ? ತಗೋ. ಹಲೋ, ನಮ್ಮ ವಾಣಿಗೆ ಸ್ವಾಗತ. ಇದು ಅಂಗವಿಕಲರ ವೇದಿಕೆ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಪೋಸ್ಟ್. ಇವಳು ಜಯಶ್ರೀ, ದೈಹಿಕ ಅಂಗವಿಕಲತೆಯುಳ್ಳ ಮಹಿಳೆ. ಜಯ, ಏನವ ಇದು? ನಾ ಅವತ್ತಿಂದ ಹೇಳಿನಿ, ಈ ಅಂಗವಿಕಲ ಟ್ರೈನಿಂಗು ಅದು ಇದು ಏನು ಬೇಡ, ನಾವೇ ಏನಾರ ವ್ಯವಸ್ಥೆ ಒಂದು ಮಾಡ್ತೀವಿ ಅಂತ. ಅಲ್ಲ, ನಾವು ಏನು ಕಮ್ಮಿ ಮಾಡೀವಿ ಅಂತ ಹಿಂಗೆ ಒಂದೇ ಸಮ ಆಟ ಮಾಡಿಯಾ ನೀನು? ಬೇರೆ ಊರು, ಗೊತ್ತಿಲ್ಲ ಜನ, ಹೆಂಗೋ ಎತ್ತೋ, ಹೆಂಗೆ ಕಳಿಸ್ಲಿ ನಾನು ನಿನ್ನ? ಅಪ್ಪಯ್ಯ, ನಿಮಗೆ ನನ್ನನ್ನು ನೋಡ್ಕೊಳಕ್ಕಾಗಕ್ಕಿಲ್ಲ ಅಂತಲ್ಲ ನಾನು ಈ ಟ್ರೈನಿಂಗ್ ಹೋಯ್ತಾ ಇರೋದು. ನನಗೆ ನಿಮ್ಮನ್ನು ನೋಡ್ಕೊಳ್ಳೋ ಶಕ್ತಿ ಬರಲಿ ಅಂತ ನಾನು ಈ ಟ್ರೈನಿಂಗ್ ಹೋಯ್ತಾ ಇದ್ದೀನಿ ಅಷ್ಟೇಯ. ಅದೆಲ್ಲ ನನಗೆ ಗೊತ್ತಿಲ್ಲ ಅಪ್ಪಯ್ಯ, ನಾನು ಈ ಟ್ರೈನಿಂಗ್ ಹೋಗ್ಲೇಬೇಕು. ನೋಡು ಮತ್ತೆ ಅದೇ ಆಟವ? ಆಟ ಅಲ್ಲ ಅಪ್ಪಯ್ಯ, ಅದು ಇರು ಒಂದು ನಿಮಿಷ ಕೇಳು. ನೋಡು, ಹೇಳೋದು ಬೇಡ, ಕೇಳೋದು ಬೇಡ, ನಾನು ಏನು ಕೇಳೋದಿಲ್ಲ ಅಷ್ಟೇಯ. ನಮ್ಮ ವಾಣಿಗೆ ಸ್ವಾಗತ. ಇದು ಅಂಗವಿಕಲರ ವೇದಿಕೆ. ಅವನಿಗೆ ದೃಷ್ಟಿದೋಷ, ಬುದ್ಧಿಮಾಂದ್ಯತೆ ಜೊತೆಗೆ ಕಿವಿ ಕೂಡ ಸರಿಯಾಗಿ ಕೇಳಿಸಲ್ಲ. ನೋಡಿ, ನನ್ನ ಮಗನನ್ನ ಒಂದು ಪಂಜರದ ಪಕ್ಷಿ ಹಾಗೆ ನೋಡ್ಕೊಳ್ಳೋಕೆ ನಂಗೆ ಇಷ್ಟ ಇರಲಿಲ್ಲ. ನಮ್ಮ ಪ್ರದೀಪ್ ಅವ್ರ ಕಂಪ್ನಿನಲ್ಲಿ ಉತ್ತಮ ಉದ್ಯೋಗಿ ಪ್ರಶಸ್ತಿ ಪಡ್ಕೊಂಡಿದ್ದಾನೆ. ನಮ್ಮ ಆತಂಕ ನಮ್ಮ ಮಕ್ಕಳ ಸ್ವಾತಂತ್ರ್ಯನ ಹತ್ತಿಕ್ಬಾರ್ದು ನೋಡಿ. ಕೆಲಸ ಹುಡುಕಿಕೊಂಡು ದಿನಸಿ ಅಂಗಡಿಗೆ ಬರುತ್ತಿರುವ ಸುರೇಶ. ನೋಡ್ರಿ, ನಿಮಗೆ ದೃಷ್ಟಿದೋಷ ಇರೋದ್ರಿಂದ ಕೆಲಸಕ್ಕೆ ತೊಂದರೆ ಆಗುತ್ತೆ. ನಿಮಗೆ ಕೆಲಸ ಕೊಡೋಕ್ಕಾಗಲ್ಲ, ಬೇಜಾರು ಮಾಡ್ಕೋಬೇಡಿ. ಸರ್, ಬೇಜಾರೆಲ್ಲ ಏನೂ ಇಲ್ಲ ಬಿಡಿ ಸರ್. ನಾನು ಮೊದಲು ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ. ನನಗೆ ಕನಿಕರ ಎಲ್ಲ ಏನು ಬೇಡ ಸರ್, ನನಗೆ ಕೆಲಸ ಬೇಕು. ಸರ್, ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸರ್. ಮೊಬೈಲ್ ನಂಬರಾ? ಯಾಕ್ರಿ? ನೋಡಿ, ನಿಮಗೆ ನಮ್ಮ ವಾಣಿಯಿಂದ ಒಂದು ಫೋನ್ ಬರುತ್ತೆ, ಅದನ್ನ ಕೇಳಿ, ಆಮೇಲೆ ನನ್ನ ಕೆಲಸದ ಬಗ್ಗೆ ಮಾತಾಡೋಣ. ಸರಿ, ತಗೊಳ್ಳಿ. 7829. ಈಗ ನಿಮ್ಗೊಂದು ಕಾಲ್ ಬರುತ್ತೆ, ನೀವು ಕೇಳಿಸ್ಕೊಬೇಕು ಅಷ್ಟೇ. ಕೇಳಿಸ್ಕೋಬೇಕಾ? ಹಲೋ. ಏನ್ರಿ, ಅವ್ರು ಕಾಣಿಸಲ್ವಾ? ಕಾಣಿಸಲ್ಲ ಮೇಡಮ್. ಕಾಣಿಸೋರು ಹೇಗೆ ಕೆಲಸ ಮಾಡ್ತಾರೋ ಹಾಗೆ ಇವರು ಪಕ್ಕ ಕೆಲಸ ಮಾಡ್ತಾರೆ ಮೇಡಮ್. 1000 ರೂಪಾಯಿ ನೋಟು ಅಂತ ಗೊತ್ತಾಯ್ತಾ ನಿಮ್ಗೆ? ನೋಟನ್ನ ಮುಟ್ಟಿ ಫೀಲ್ ಮಾಡಿದ್ರೆ ಗೊತ್ತಾಗ್ಬಿಡತ್ ಮೇಡಮ್ ನಮ್ಗೆ. ದಾನಿಶ್ ಕಥೆ ನಿಮ್ಗೆ ಏನ್ ಅನ್ನಿಸ್ತು? ಈ ಕಥೆ ನಿಮಗೆ ಸ್ಫೂರ್ತಿ ನೀಡಿದ್ರೆ ನಿಮ್ಮವರೊಂದಿಗೆ ಹಂಚಿಕೊಳ್ಳಿ. ಪೆಟ್ಟಿಗೆ ಅಂಗಡಿ ಮಾಲೀಕ ಸುನಿಲ್. ಇವರಿಗೆ ತೀವ್ರ ಅಂಗವಿಕಲತೆ ಇದೆ. ಆದ್ದರಿಂದ ಇವರು ಅಂಗಡಿಯಲ್ಲಿ ಕೂತೇ ವ್ಯಾಪಾರ ಮಾಡ್ತಾರೆ. ಓ ಮೇಡಮ್ ಅವ್ರು ಬರಬೇಕು. ಸಮಾಜ ಸೇವೆ ಕೆಲಸದಲ್ಲಿ ನಮ್ಮ ಅಂಗಡಿ ಕಡೆ ಬರೋದೇ ಮರ್ತೋಗ್ಬಿಟ್ಟಿದ್ದೀರಲ್ಲ. ಹಂಗೇನಿಲ್ಲ ಅಣ್ಣ, ನಿಮಗೆ ಗೊತ್ತಲ್ಲ ನಮ್ಮ ಕೆಲಸದ ಬಗ್ಗೆ. ಮತ್ತೆ ಹೇಗ್ ನಡೀತಿದೆ ಅಣ್ಣ ವ್ಯಾಪಾರ? ಎಲ್ಲ ಚೆನ್ನಾಗಿ ನಡೀತಾ ಇದೆ ಮೇಡಮ್, ಆ ವ್ಯಾಪಾರ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ. ತಲೆನೋವು ಏನಾದ್ರೂ ಇದೆಯಾ ಅಣ್ಣ? ತಲೆನೋವಾ? ಕೊಡ್ತೀನಿ ಇರ್ರಿ. ಎಲಾಸ್ಟಿಕ್ ತಂತಿ ಮೇಲೆ ಇರುವ ಕೈಗೆ ಇಟುಕದ ವಸ್ತುವನ್ನು ಸುನೀಲ್ ಹುಕ್ಕು ಹಾಕಿರುವ ಕೋಲಿನಿಂದ ಎಳೆದು ಕೊಡ್ತಾ ಇದ್ದಾರೆ. ಮತ್ತೆ ಅಂಗವಿಕಲರಿಗಾಗಿರುವ ನಮ್ಮ ವಾಣಿ ಕೇಳಿದ್ರ ಅಣ್ಣ? ಕೇಳ್ದೆ ಮೇಡಮ್, ತುಂಬಾ ಚೆನ್ನಾಗಿದೆ. ನಮ್ಮ ಬಗ್ಗೆ, ನಮ್ಮ ಕಷ್ಟಗಳ ಬಗ್ಗೆ, ಮತ್ತೆ ಅದ್ರ ಪರಿಹಾರದ ಬಗ್ಗೆ ಎಲ್ಲ ಕೇಳಿ ತಿಳ್ಕೊಂಡು ತುಂಬಾ ಚೆನ್ನಾಗಿದೆ. ಮೇಡಮ್ ಅವರೇ, ನನಗೆ ಬ್ಯಾಂಕ್ ಲೋನು, ಸಹಾಯಧನ ಇದನ್ನು ಪಡ್ಕೊಳ್ಳೋಕ್ಕೆ ನಮ್ಮ ವಾಣಿಯಿಂದ ಏನಾದ್ರು ಸಹಾಯ ಸಿಗುತ್ತಾ?
ನೋಡಿ, ನಮ್ಮ ವಾಣಿ ಅನ್ನೋದು ಒಂದು ಮಾಧ್ಯಮ ಅಷ್ಟೇ. ಅವರು ಲೋನು, ಸಹಾಯಧನ ಎಲ್ಲ ಕೊಡ್ಸಲ್ಲ. ಆದ್ರೆ ಬ್ಯಾಂಕ್ ಲೋನು, ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಓ, ನಾನು ಬೇರೆ ಏನೋ ಅನ್ಕೊಂಡ್ಬಿಟ್ಟಿದ್ದೆ. ನಮ್ಮ ವಾಣಿಯಲ್ಲಿ ಬೇರೆಯವ್ರು ಹಂಚ್ಕೊಂಡಿರೋ ಸಲಹೆ, ಮಾಹಿತಿ, ಪರಿಹಾರಗಳಿಂದ ನಿಮಗೆ ಸಹಾಯ ಆಗ್ಬೋದು. ಹೌದಾ? ನಾನು ಹಂಗೆ ಅನ್ಕೊಂಡೇ ಇರಲಿಲ್ಲ ಮೇಡಮ್ ಅವರೇ. ಅರೆ, ಈ ಎಲಾಸ್ಟಿಕ್ ತಂತಿ ಉಪಾಯ ಎಷ್ಟು ಚೆನ್ನಾಗಿದೆ. ಈ ರೀತಿ ಉಪಯೋಗಿಸ್ಬೇಕು ಅಂತ ಹೇಗ್ ಹೊಳಿತು ನಿಮ್ಗೆ? ಅಯ್ಯೋ, ನನ್ನ ಸಮಸ್ಯೆ ಯಾಕೆ ಹೇಳ್ತೀರಾ? ಇದೆಲ್ಲ ಇಲ್ಲೇ ಇರ್ತಿತ್ತು, ವ್ಯಾಪಾರ ಆಗ್ತಿರ್ಲಿಲ್ಲ. ನನ್ನ ಹೆಂಡ್ರು ಟೈಲರ್ ಅಲ್ವಾ, ಈ ಎಲೆಕ್ಟ್ರಿಕ್ ತಂದ್ಕೊಟ್ಲು, ಆಮೇಲೆ ಈ ಉಕ್ಸ್ ತಂದ್ಕೊಟ್ಲು. ಇದನ್ನ ಈ ಬಿದಿರು ಕಡ್ಡಿಗೆ ಕಟ್ತೆ, ಎಲೆಕ್ಟ್ರಿಕ್ ಉಕ್ಕೂ ರೆಡಿ ಆಯ್ತು, ನನ್ನ ಸಮಸ್ಯೆನೂ ಬಗೆಹರಿತು. ಎಷ್ಟ್ ಸರಳವಾದ ಪರಿಹಾರ ಅಲ್ವಾ? ಇದನ್ನ ನಮ್ಮ ವಾಣಿ ಜೊತೆ ಹಂಚ್ಕೊಂಡಿದ್ದೀರಾ ಅಣ್ಣ? ಅಯ್ಯೋ, ಅದೆಲ್ಲ ನಮ್ಗೆ ಯಾಕೆ ಕೇಳಿ ಖುಷಿ ಆಗ್ತದಲ್ಲ, ಅಷ್ಟು ಸಾಕು ನಮಗೆ. ನೀವು ಈ ಐಡಿಯಾನ ರೆಕಾರ್ಡ್ ಮಾಡಿದ್ರೆ ಬೇರೆ ಎಲ್ಲೋ ಇರೋರು ಕೇಳಿಸ್ಕೊಂಡ್ರೆ ಅವ್ರಿಗೆ ಅನುಕೂಲನೂ ಆಗತ್ತೆ, ನೀವು ಸಮುದಾಯಕ್ಕೆ ಕೊಡುಗೆ ನೀಡ್ದ ಹಾಗೂ ಆಗತ್ತೆ. ಅಯ್ಯೋ, ಇದೆಲ್ಲ ರೆಕಾರ್ಡ್ ಮಾಡಕ್ ನಮ್ಗೆ ಸರಿಯಾಗಿ ಬರಲ್ಲ. ಅಯ್ಯೋ, ಯಾಕೆ ಹೆದರ್ತೀರಾ? ಬನ್ನಿ ಈಗ್ಲೇ ರೆಕಾರ್ಡ್ ಮಾಡೋಣ. ಇಲ್ಲೇ ರೆಕಾರ್ಡ್ ಮಾಡೋದಾ? ಇಲ್ಲೇ ರೆಕಾರ್ಡ್ ಮಾಡ್ಬೋದು. ಇಲ್ಲೇನು ಶಬ್ದ ಇಲ್ಲ. ನೀವೇನ್ ಹೇಳ್ಬೇಕು ಅಂತಿದ್ದೀರೋ ಅದನ್ನ ಮುಂಚೆನೆ ಯೋಚನೆ ಮಾಡಿಟ್ಕೊಂಡಿರ್ಬೇಕು ಅಷ್ಟೇ. ಮತ್ತಿನ್ಯಾಕ್ ತಡ, ತಗೊಳ್ಳಿ ಫೋನ್ನ. ಮೊದಲು ಡಬ್ಬ ಎಲ್ಲಂದ್ರಲ್ಲಿ ಇರ್ತಿತ್ತು, ಮನೆಯಲ್ಲಿ ಬಿದಿರು ಕಡ್ಡಿ ಇತ್ತು. ನನ್ನ ಹೆಂಡ್ರು ಟೈಲರ್ ಅಲ್ವಾ, ಈ ಎಲೆಕ್ಟ್ರಿಕ್ ತಂದ್ಕೊಟ್ಲು, ಆಮೇಲೆ ಈ ಉಕ್ಸ್ ತಂದ್ಕೊಟ್ಲು, ಬಿದಿರು ಕಡ್ಡಿಗೆ ಕಟ್ತೆ, ಎಲೆಕ್ಟ್ರಿಕ್ ಉಕ್ಕೂ ರೆಡಿ ಆಯ್ತು, ನನ್ನ ಸಮಸ್ಯೆನೂ ಬಗೆಹರಿತು. ಸುನಿಲ್ ಹೇಳಿದ ಪರಿಹಾರವನ್ನು ದೂರದ ಊರಿನಲ್ಲಿ ಹರೀಶ್ ತನ್ನ ವೀಲ್ ಚೇರ್ನಲ್ಲಿ ಕೂತು ನಮ್ಮ ವಾಣಿಯಲ್ಲೇ ಕೇಳಿಸ್ಕೊಳ್ತಿದ್ದಾರೆ. ಅರೆ ಅರೆ, ಈ ಎಲೆಕ್ಟ್ರಿಕ್ ತಂತಿ ಉಪಾಯ ಎಷ್ಟು ಚೆನ್ನಾಗಿದೆ ಅಲ್ವಾ? ಖಂಡಿತ ನನ್ನ ಸಮಸ್ಯೆಗೆ ನಾನೇ ಪರಿಹಾರ ಹುಡ್ಕೊಬೇಕು. ಸುತ್ತಮುತ್ತ ಹುಡುಕಿದ್ರೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಆ ಪರಿಹಾರನ ನಮ್ಮ ವಾಣಿಲಿ ಹೇಳ್ಕೊಳ್ಳೇಬೇಕು. ನಮಸ್ಕಾರ ಕೀರ್ತಿ ಮೇಡಮ್ ಅವ್ರಿಗೆ. ನಮಸ್ತೆ ವಾಸುವರೇ. ಅಂಗವಿಕಲರ ಮೀಸಲಾತಿದ ಕೆಲಸದ ಬಗ್ಗೆ ಯಾರನ್ನಾದರೂ ಕೇಳಿದ್ರಾ? ಕೆಲಸ ಬೇರೆ ಖಾಲಿ ಇದೆಯಲ್ಲ, ಯಾರನ್ನೋ ಕರ್ಕೊಂಬರ್ತೀನಿ ಅಂತ ಹೇಳಿದ್ರಿ, ಸಾಹೇಬರು ಕೇಳ್ತಾ ಇದ್ರು. ಕೀರ್ತಿ ಮೇಡಮ್, ದಯವಿಟ್ಟು ಕ್ಷಮಿಸಿ. ಅದು ಹೇಳೋದೇನೋ ಹೇಳಿದ್ದೆ, ಆದರೆ ನಾನು ಹೇಳಿದ್ದಲ್ಲ, ಆ ಹುಡುಗನಿಗೆ ಬೇರೆ ಕಡೆ ಕೆಲಸ ಆಗೋಯ್ತು, ಹಾಗಾಗಿ ನಾನು ಸುಮ್ಮನಾಗ್ಬಿಟ್ಟೆ. ಸರಿ ಸರಿ, ನಿಮ್ಮ ನಂಬ್ಕೊಂಡ್ರೆ ಈ ಕೆಲಸ ಆದ ಹಾಗೇನೆ. ಈ ಕೆಲಸ ಸಿಗೋದ್ರಿಂದ ಎಲ್ಲೋ ಇರುವ ಒಬ್ಬ ಅಂಗವಿಕಲ ಹುಡುಗ ಅಥವಾ ಹುಡುಗಿ ಜೀವನ ಸುಧಾರಿಸ್ತಾ ಇತ್ತು. ಸರಿ, ಒಂದು ಕೆಲಸ ಮಾಡೋಣ. ಅಂಗವಿಕಲರಿಗೆ ಅಂತಲೇ ಈಗ ಯಾವುದೋ ಒಂದು ಹೊಸದಾಗಿ ಶುರು ಆಗಿದೆಯಲ್ಲಪ್ಪ, ಅದೇ ರೀ ನಮ್ಮ ವಾಣಿ. ಅದರಲ್ಲಿ ಈ ಮಾಹಿತಿನ ಹಾಕೋಣ. ನಮ್ಮ ವಾಣಿ? ಕೀರ್ತಿ ಮೇಡಮ್, ವೆರಿ ಗುಡ್ ಐಡಿಯಾ. ಮತ್ತು ತಗೊಳ್ಳಿ ಫೋನು, ಈಗಲೇ ಈ ಕೆಲಸದ ಬಗ್ಗೆ ಮಾಹಿತಿನ ರೆಕಾರ್ಡ್ ಮಾಡೋಣ. ಆಯಿತು ಮೇಡಮ್, ಇಂಥ ವಿಷಯದಲ್ಲಿ ಆಲಸ್ಯ ಮಾಡಲೇಬಾರ್ದು, ಈಗಲೇ ಮಾಡ್ತೀನಿ. 10ನೇ ಕ್ಲಾಸ್ ಓದಿರುವಂಥ ಯಾವುದೇ ಅಭ್ಯರ್ಥಿ ಕರ್ನಾಟಕದ ಯಾವುದೇ ಭಾಗದಲ್ಲಿ ನೆಲೆಸಿರುವ ಅಂಗವಿಕಲರು ಈ ಕೆಲಸ ಮಾಡಲು ಅರ್ಹರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಲಕ್ಷ್ಮಿ ಈ ಮಾಹಿತಿಯನ್ನು ನಮ್ಮ ವಾಣಿಯಲ್ಲೇ ಕೇಳಿಸ್ಕೊಳ್ತಿದ್ದಾರೆ. ಅಂಗವಿಕಲರಿಗೂ ಕೆಲಸನಾ? ಎಷ್ಟೊಂದು ಜನ ಅಂಗವಿಕಲರು ಕೆಲಸ ಮಾಡ್ತಿದ್ದಾರಂತೆ. ಇನ್ನೂ ಅವಕಾಶ ಇದೆಯಂತೆ. ನನ್ನ ತಮ್ಮನ ಕೈಲೂ ಅರ್ಜಿ ಹಾಕಿಸ್ಬೋದು, ಅವಕಾಶ ಇದೆ ಅವ್ರಿಗೂ. ಈಗಲೇ ಅವನ ಕೈಲಿ ಅರ್ಜಿ ಹಾಕಿಸ್ಬೇಕಪ್ಪ. ನನ್ನ ತಮ್ಮನಿಗೆ ಶ್ರವಣ ದೋಷ ಇರೋದ್ರಿಂದ ನಾನೇ ಅವನಿಗೆ ಬರೋದು ತೋರಿಸ್ಬಿಡ್ತೀನಿ. ಇಲ್ಲಿ ನೋಡು, ನೀನು ಕೆಲಸಕ್ಕೆ ಹೋಗ್ಬೋದು. ಮಗಳೇ, ಹೇಳಿ. ಹುಷಾರು, ಆಯ್ತು. ಹೋಗಿ ಬಾಮ್ಮ. ಆಯ್ತಪ್ಪ. ಹೀಗೆಲ್ಲ ಇದೆಯೇನ್ರಿ? ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ದೃಷ್ಟಿದೋಷ ಇರೋರು ಕೆಲಸ ಮಾಡ್ಬೋದು, ಮಾಡ್ತಾ ಇದ್ದಾರೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಎಂಥ ಒಳ್ಳೆ ಮಾಹಿತಿ ಕೇಳಿಸಿರಿ. ನಾನು ಈಗಲೇ ನನ್ನ ಹೆಂಡ್ತಿಗೆ ಹೇಳ್ಬೇಕು. ಎಲ್ಲಿ ಒಂಚೂರು ಆ ನಂಬರ್ ಕೊಡಿ. ಅಯ್ಯೋ, ನಾನೊಬ್ಬ ಆ ಧ್ಯಾನೇಶ್ ಕತೆ ಕೇಳ್ತಾ ನಿಮ್ಮನ್ನೇ ಮರ್ತ್ಬಿಟ್ನಲ್ಲ. ಒಂದು ಕೆಲಸ ಮಾಡಿ ಇವ್ರೆ, ನೀವು ನಾಳೆಯಿಂದ ಒಂದು ವಾರ ಕೆಲಸಕ್ಕೆ ಬನ್ನಿ, ಆಮೇಲೆ ಯೋಚನೆ ಮಾಡೋಣ. ಓ ಸರಿ ಸರ್, ಥ್ಯಾಂಕ್ ಯು. ಹಬ್ಬ, ಇಷ್ಟು ಪ್ರಯತ್ನ ಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು. ಅಂತೂ ಇಂತೂ ಕೆಲಸ ಮಾಡೋ ಅವಕಾಶ ಸಿಕ್ತು. ನಮ್ಮ ವಾಣಿಯಲ್ಲಿ ಕೇಳಿದ ಮಾಹಿತಿ ನನ್ನ ಆಲೋಚನೆ ರೀತಿಯೇ ಬದಲಾಯಿಸ್ಬಿಡ್ತು. ನನ್ನ ಮಗಳ ಸಾಧನೆ ಬಗ್ಗೆ ನಾನು ನಮ್ಮ ವಾಣಿಯಲ್ಲಿ ಖಂಡಿತ ಹಂಚ್ಕೋತೀನಿ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಇದೇ ಮೊದಲನೇ ಸರಿ ಅವಕಾಶ ನಮ್ಮ ಮನೆ ಬಾಗಿಲಿಗೆ ಹುಡುಕೊಂಡು ಬಂದಿದೆ. ನಮ್ಮ ವಾಣಿಯಲ್ಲಿ ನಾವು ಹಂಚ್ಕೊಂಡಿರೋ ಮಾಹಿತಿ ಎಷ್ಟೋ ಜನಕ್ಕೆ ತಲುಪಿದೆ. ಇದರಿಂದ ನಮಗೂ ಅನುಕೂಲ ಆಗಿದೆ, ಎಷ್ಟೋ ಜನ ಅಂಗವಿಕಲರಿಗೂ ಅವಕಾಶ ಆಗಿದೆ. ಈ ನಮ್ಮ ವಾಣಿ ಸೇತುವೆ ರೀತಿ ಕೆಲಸ ಮಾಡ್ತಾ ಇದೆ.
ಅನೌನ್ಸ್ ಮಾಡಿದ ಕೆಲಸಕ್ಕೆ ಎಷ್ಟೊಂದು ಜನ ಅರ್ಜಿ ಹಾಕಿದ್ದಾರೆ ಗೊತ್ತೇನ್ರಿ? ಇನ್ಮೇಲಿಂದ ಅಂಗವಿಕಲರಿಗೆ ಸಂಬಂಧಪಟ್ಟ ಯಾವುದೇ ಮಾಹಿತಿನ ನಮ್ಮ ವಾಣಿ ಮೂಲಕ ತಿಳಿಸಬೇಕು ಅಂತ ನಮ್ಮ ಡಿಪಾರ್ಟ್ಮೆಂಟ್ಗೆ ನಾವು ಹೇಳಿಬಿಟ್ಟಿದ್ದೀವಿ. ನಮ್ಮ ಸಲಹೆಗಳು ಬೇರೆಯವ್ರ ಸಮಸ್ಯೆಗೂ ಪರಿಹಾರ ನೀಡ್ಬೋದು. ಮಾಹಿತಿ ಹಂಚ್ಕೋಬೇಕು, ಆವಾಗಲೇ ಅಲ್ವಾ ಸಮುದಾಯ ಬೆಳೆಯೋದು. ನಮ್ಮ ವಾಣಿಯಿಂದ ನಾನು ಬೆಳಿತೀನಿ, ನಮ್ಮವರೆಲ್ಲರೂ ಬೆಳವಣಿಗೆ ಕಡೆ ನಡೆಸ್ತೀನಿ. ನನ್ನ ಸಾಧನೆ ಮೆಟ್ಲಿಗೆ ನಾವು ನಮ್ಮ ವಾಣಿ ಒಂದು ದಾರಿ ತೋರಿಸ್ತು. ನಮ್ಮ ವಾಣಿ ಬಗ್ಗೆ ನಾನು ಎಲ್ರಿಗೂ ಹೇಳ್ತೀನಿ. ನೋಡಿ, ಅವನಿಗೊಂದು ಅವಕಾಶ ಕೊಡಲಿಕ್ಕೆ ನಾನು ರೆಡಿ. ವ್ಯಾಪಾರದ ಬಗ್ಗೆ ನನಗೆ ಗೊತ್ತಿರೋ ಅಷ್ಟೂ ನಾನು ಹೇಳ್ಕೊಡ್ತೀನಿ. ಆಮೇಲೆ ನಂಬಿಕೆ ಉಳಿಸ್ಕೊಂಡು ಜವಾಬ್ದಾರಿಯಿಂದ ಕೆಲಸ ಮಾಡ್ಕೊಂಡು ಹೋಗೋದು ಅವನಿಗೆ ಬಿಟ್ಟಿದ್ದು. ಆ ಡ್ಯಾನಿಶ್ ಥರ ಇವನು ಕೆಲಸ ಮಾಡ್ತಾನೆ ಬಿಡ್ರಿ. ಯಾವುದೋ ಊರಲ್ಲಿರೋ ಸುನೀಲ್ ಅವರು ಹಂಚ್ಕೊಂಡಂಥ ಅನುಭವದಿಂದ ನನಗೆ ಸಹಾಯ ಆಯಿತು. ನಾನು ಕೂಡ ಜನಕ್ಕೆ ಬೆಂಬಲ ಆಗ್ತೀನಿ. ನಾನು ಕಂಡ್ಕೊಂಡಂಥ ಪರಿಹಾರಗಳನ್ನ ನಮ್ಮ ವಾಣಿನಲ್ಲಿ ಹಂಚ್ಕೊಳ್ತೀನಿ. ಹಲವು ಅಂಗವಿಕಲರನ್ನ ತಲುಪೋದಕ್ಕೆ ನಮ್ಮ ವಾಣಿ ಒಂದು ಸೂಕ್ತ ವೇದಿಕೆ. ಇದಕ್ಕೂ ಮುಂಚೆ ನನ್ನ ತಮ್ಮನ ಭವಿಷ್ಯದ ಬಗ್ಗೆ ನಾನೊಬ್ಬಳೇ ಯೋಚನೆ ಮಾಡ್ತಿದ್ದೆ. ಈಗ ನನ್ನ ತಮ್ಮನ ಸಮಸ್ಯೆ ಆದರೂ ಸರಿ, ಸಾಧನೆ ಆದರೂ ಸರಿ, ಹಂಚ್ಕೊಳ್ಳೋಕ್ಕೆ ನಮ್ಮ ವಾಣಿ ಇದೆಯಲ್ಲ. ಕರ್ನಾಟಕದ ಭೂಪಟದ ಮೇಲೆ ಹಲವಾರು ಜಿಲ್ಲೆಗಳು ಕಾಣಿಸ್ತಾ ಇವೆ. ಅದರಲ್ಲಿ ನಮ್ಮ ವಾಣಿಯ ಹಲವು ಧ್ವನಿಗಳೂ ಕೇಳಿಸ್ತಾ ಇವೆ. ಈಗ ನನಗೆ ನನ್ನ ಬಗ್ಗೆ, ನನ್ನ ಜೀವನದ ಬಗ್ಗೆ ಒಂದು ಹೊಸ ಆಸೆ, ನಂಬಿಕೆ ಹುಟ್ಟಿದೆ. ಎಲ್ಲಾರ್ಗೂ ಅವ್ರದ್ದೇ ಆದಂಥ ಸಮಸ್ಯೆಗಳಿರ್ತಾವ. ಇನ್ ಮುಂದೆ ನನ್ನ ಸಮಸ್ಯೆಗೆ ನಾನಾ ಪರಿಹಾರ ಹುಡ್ಕೋತೀನಿ. ನಾವು ಎಲ್ಲರಂತೆ ನಾನು ಮಾಡಬಲ್ಲೆ, ಮಾಡ್ತೀನಿ. ಈಗ ಹೊಸ ಆಸೆ. ನಮ್ಮ ವಾಣಿ ನಮ್ಮಿಂದ ನಮಗಾಗಿ ನಮಗೋಸ್ಕರ. ಕೃತಜ್ಞತೆಗಳು. ಜಯಲಕ್ಷ್ಮಿ, ವರಲಕ್ಷ್ಮಿ, ರತಿಕುಮಾರ್, ಕುಮಾರ್, ಶಿವಕುಮಾರ್, ಗವಿರಾಜ್, ಕ್ಲಿಯರ್ ವಾಟರ್ಸ್ ಮೀಡಿಯಾ ತಂಡ, ಎನೇಬಲ್ ಇಂಡಿಯಾ ತಂಡ, ಥಾಮ್ಸನ್ ರಾಯ್ಟರ್ಸ್ ಅವರ ಸಹಾಯದಿಂದ